ಲಕ್ಷ್ಮಕ್ಕ, ಇವತ್ತೇನಂದ್ರೆ ಬ್ಲೌಸಿಂದ ಡಿಸೈನ್ ಹೊಲದ್ವಲ್ಲ, ಇವತ್ತಿಂದ ಒಂದು ಸ್ವಲ್ಪ ಕಷ್ಟ ಇದ್ರೂ ಕಲತೇವಲ್ಲ ಅಂದ್ರೆ ಬೇಗ. ಹ್ಞೂ ಮತ್ತೆ ಎಷ್ಟು ದಿನ ಆತಾಗಲೇ ನಾವು ಕಲಿಯಾಕುಂತ ಹಂಗೆ ಈಗ ಬರಾಕುಂತೈತೆ. ನನಗೂ ಮುಂಚೆಗೆ ಅದು ಕಟ್ ಮಾಡೋಕೆ ಬರ್ತಿಲ್ಲಾಗಿತ್ತವ. ಅದು ಎಂಥದ್ದು ಡಿಸೈನ್ ಏನು ಅಂತಿರಲ್ಲ ಅದನ್ನ ಹಾಕ್ಕೊಟ್ಟಾಳಲ್ಲ ಖುಷಿ ಮೇಡಮ್ ಅವ್ರು, ಬರ್ತಾನೆ ಇಲ್ಲಾಗಿತ್ತು. ಈಗ ನನಗೂ ಒಂದು ಸ್ವಲ್ಪ ಬರಾಕುಂತೈತಿ. ನಾನು ಹಂಗೆ ಹೊಲಿಯೋದು ಕಲಿಯಾಕುಂತೀನಿ ನೋಡ್ಬೇಕ. ಮುಂಚೆಗೆ ಬರ್ತಾನೆ ಇಲ್ಲಾಗಿತ್ತಪ್ಪ ನನಗೆ ಅಂತ ಆ ಥರದ್ದೆಲ್ಲ. ಈಗ ನಾನು ಹಂಗೆ ಕಲಿಯಾಕುಂತೀನಿ ನೋಡು. ನನಗೂ ಅಷ್ಟೇ ಅದು ಡಿಸೈನ್ ಎಲ್ಲ ಮಾಡೋಕೆ ಬರ್ತಾನೆ ಇಲ್ಲಾಗಿತ್ತು. ಇದೆಲ್ಲ ನನ್ನ ಕೈಯಾಗ ಆಗಂಗೆ ಇಲ್ಲ ಬಿಡ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನಗೂ ಆ ಥರ ಎಲ್ಲ ಮಾಡಕ್ಕೆ ಬರ್ತೈತೆ ಅಂತಂದು ಇವಾಗ ಅನ್ಸಾಕುಂತೈತೆ ನೋಡ್ಬೇಕು. ಹಂಗಲ್ಲಿ ಮತ್ತೆ ಅಂಬವ, ನಮ್ಮ ಮನಸ್ಸು ಕೊಟ್ಟು ಕಲಿತೀವಿ ಅಂದ್ರೆ ಎಲ್ಲ ಬರ್ತೈತಿ. ನಮ್ಮ ಕೈಯಾಗ ಆಗಲ್ಲ, ಇದು ನಮ್ಗೆ ಬರಲ್ಲ ಅಂತ ಅನ್ಕೊಂಡ್ಕೋತೋನಿ ಅಂದ್ರೆ ಯಾವುದು ಬರಂಗಿಲ್ಲ, ಯಾವುದು ಆಗಂಗಿಲ್ಲ. ಏನು ಅಕ್ಕಂಗಿರದ ಮಾತುಕತೆ ಜೋರಾಗಿ ನಡೆದಿದೆ. ಏನಿಲ್ಲವ, ಅಡಿಗೆ ಕೆಲಸ ಎಲ್ಲ ಮುಗ್ದೈತಾ, ಹಂಗೆ ಖಾಲಿ ಕುಂತಿದ್ವಲ್ಲ ಅದಕ್ಕೆ ಇಲ್ಲೇ ಬಂದ್ವಿ. ಅಂದಂಗೆ ನೇತ್ರವ್ವ, ಇವತ್ತಂತೂ ಮತ್ತೆ ಹೊಸದ ಡಿಸೈನಿಂದ ಕಲ್ತೀವಿ ಇವತ್ತು ಹೊಲಿಯೋದನ್ನ. ಹೌದಾ ಚಿಕ್ಕಿ, ಚಲೋ ಆತ್ ಬಿಡ್ರಿ. ಹೆಂಗ ಹೊಸದೆಲ್ಲ ಕಲಿಯಕ್ಕೆ ಬರಾಕುಂತೈತಾ? ಹೂನವಾ ನೇತ್ರ, ನಮಗೂ ಮುಂಚೆಗೆ ಬರ್ತಾನೆ ಇಲ್ಲ ಇತ್ತು. ಒಂದು 2 ಸಲ ಬಿಡು ಇದೆಲ್ಲ ನಮ್ಮ ಕೈಯಾಗ ಆಗಂಗಿಲ್ಲ ಅಂತಾನೆ ಅನ್ಕೊಂಡಿದ್ವಿ. ಮತ್ತು ಹಂಗೆ ಕಲ್ಕೊಂತ ಬಂದ್ವಿ. ಇವಾಗ ಹಂಗೆ ಬರಾಕುಂತೈತೆ ನೋಡವ್ವ. ಅಬ್ಬಾ ನನಗಂತೂ ಭಾಳ ಖುಷಿ ಆಯ್ತು. ಅಂದಂಗೆ ಖುಷಿ ಮೇಡಮ್ ಅವರು ಕೇಳಿದ್ರು ಫೋನ್ ಹಚ್ಚಿ, ಇವತ್ತು ಆಫೀಸ್ನಾಗಿದ್ದಾಗ ಹೆಂಗೆ ನಿಮ್ಮ ಮನ್ಯಾಗ ಕಲಿಯಾಕುಂತಾರ, ಹೆಂಗೆ ಬರಾಕುಂತೈತೆ ಅಂತಂದು. ನಾನು ಅಯ್ಯೋ ಕೇಳಿಲ್ಲ ತಡೀರಿ ಮೇಡಮ್ ಅವರ, ನಂಗೆ ಆರಾಮಿಲ್ಲಾಗಿತ್ತಲ್ಲ ಹಾಗಾಗಿ ಕೇಳಿಲ್ಲ. ಇವತ್ತು ಕೇಳ್ತೀನಿ ತಗೋರಿ ಅಂತ ಅಂದಿದ್ದೆ. ನಾನು ಕೇಳ್ಬೇಕನ್ನಷ್ಟಿಗೆ ನೀವೇ ಹೇಳಿದ್ರಲ್ಲ. ಅವ್ರಿಗೆ ಹೇಳ್ಬಿಡವ ಕಲಿಯಾಕುಂತಾರಂತಂದು. ಈಗ ಇನ್ನೊಂದು ಸ್ವಲ್ಪ ಆದ್ರೆ ಇನ್ನೊಂದು 4-5 ದಿನ ಹೋಗ್ಲಿ ತಡೆಯವ. 4-5 ಈ ಗಣೇಶ ಚೌತಿ ಮುಗಿಯೋ ತನಕ ಹೋಗ್ಲಿ. ಗಣೇಶ ಚೌತಿ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿಬಿಡೋಣಂತಗೋ. ಹಂಗೆ ಕಲಿಯಾಕುಂತೀವಿ ನಾವು. ಚಲೋ ಆತು ಬಿಡಯ್ಯವ್ವ. ಎಲ್ಲಿ ಮತ್ತೆ ಬರ್ತೈತ ಏನಿಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಒಟ್ನಲ್ಲಿ ಕಲತ್ರಲ್ಲ, ಚಲೋ ಆತು ಬಿಡ್ರಿ. ಏನು ಮಾತುಕತೆ ಜೋರ್ ಸಾಗೈತಿ ಎಲ್ಲಾರ್ದು? ಏನಿಲ್ರಿ, ನಾವು ಬಟ್ಟೆ ಹೊಲಿಯೋದ ಒಂದು ಚಲೋ ಮಾಡಿದ್ವಲ್ಲ, ಖುಷಿ ಮೇಡಮ್ ಅವರು ಹೊಸದು ಡಿಸೈನಿಂದ ಅದೆಲ್ಲ ಹಾಕಿಸಿದ್ರಲ್ಲ, ಅದ್ರ ಬಗ್ಗೆನ ಮಾತಾಡಕ್ ಕುಂತಿದ್ವಿ. ಏನು ನೀವೇನು ಇವತ್ತು ಹೊಲ್ದಾಗಿಂದ ಲಗುನ ಬಂದ್ಬಿಟ್ಟಿರಲ್ಲ? ಅಯ್ಯ, ನಿಮಗೊಂದು ಖುಷಿ ಸುದ್ದಿ ಹೇಳ್ಬೇಕಾಗಿತ್ತು, ಹಂಗಾಗಿ ಲಗುನ ಬಂದಿವಿ ನೋಡಿ ಇವತ್ತು ಹೊಲ್ದಾಗಿಂದ. ಖುಷಿ ಸುದ್ದಿನ? ಏನಪ್ಪ ಅದು? ಅಯ್ಯೋ ನೇತ್ರವ್ವ, ಹೊಲ್ದಾಗ ಮಾತ್ರ ಪೀಕ್ ಎಷ್ಟು ಮಸ್ತ್ ಬಂದೈತಂದ್ರ ಎಲ್ಲಾ ತರಕಾರಿನೂ ಮಸ್ತ್ ಬೆಳೆದ್ ಬಿಟ್ಟೈತಿ ನೋಡು. ಈಗಾಗಲೇ ಎಲ್ಲಾನು ಸಣ್ಣ ಆಗಲೇ ಬೆಳೆದಾವು. ಗಣೇಶ ಚೌತಿ ಮುಗದ 2 ದಿನಕ್ಕ ನಾವೆಲ್ಲರೂ ತರಕಾರಿ ಹರಿಯಾಕ ಚಾಲೂ ಮಾಡ್ಬಿಡಕ್ ನೋಡು. ಅಷ್ಟು ಮಸ್ತ್ ಬಂದಾವ ತರಕಾರಿ. ಹೌದನ್ರಿ, ಆಗಲೇ ತರಕಾರಿ ಬಂದ್ಬಿಟ್ವಾ? ಬಂದ್ಬಿಟ್ವಾ, ಎಷ್ಟು ಮಸ್ತ್ ಬಂದವಂದ್ರೆ ತರಕಾರಿ. ಯಪ್ಪ, ನಮ್ಮ ಹೊಲ್ದಾಗ ಇಷ್ಟು ಚಲೋ ತರಕಾರಿ ಬಂದಿತ್ತು. ನಾ ನೋಡಿದಂತೂ ಇದ ಮೊದಲನೇ ಸಲ ನೋಡು. ನಾ ಸಣ್ಣ ಇದ್ದಾಗಿಂದಾನು ನೋಡಿಲಾಗಿದ್ದೆ. ಅಷ್ಟು ಮಸ್ತ್ ಬಂದವ ತರಕಾರಿ ಮಾತ್ರ. ಯಪ್ಪ, ನೀವು ನೋಡಿದ್ರೆ ಅಂದ್ರೆ ಗಾಬರಿನ ಹಾಕಿರಿ, ಅಷ್ಟು ಚಲೋ ಬಂದೈತಿ ಈ ಸಲ ಪೀಕ್ ಮಾತ್ರ. ಅಪ್ಪ, ದೇವ್ರ ದಯೆಯಿಂದ ಈ ಸಲ ನಾರ ಪೀಕ್ ಚಲೋ ಬಂದ. ಒಂದು ಸ್ವಲ್ಪ ರೊಕ್ಕ ಕೈ ಹತ್ತಿದ್ರಷ್ಟ ಸಾಕು ನೋಡ್ರಿ. ಈ ಸಲ ಮಾತ್ರ ಪೀಕ್ ಭಾರಿ ಬಂದೈತಿ. ಅದು ಅಲ್ಲ ನೇತ್ರವ್ವ, ಇವರು ತೇಜಸ್ ಸರ್ ಅದರಲ್ಲ, ಅವರಿಗೂ ಫೋನ್ ಹಚ್ಚಿದ್ವಿ ಇವತ್ತು. ಅವ್ರ ಎಂತದ ವಿಡಿಯೋ ಕಾಲನೇ ಏನಂತಾರಲ್ವ, ಅದನ್ನ ಇದು ಮುಕುಂದ ಇದ್ನ ಹಂಗ ಯಾರು ಪರ್ಸಪ್ಪನು ಇದ್ದ. ಪರ್ಸಪ್ಪನ ಫೋನಿಗೆ ಹಚ್ಚಿದ್ರಿ ವಿಡಿಯೋ ಕಾಲ್. ಅವರು ನೋಡಿ ಭಾರಿ ಬಂದೈತಿ ಬಿಡ್ರಿ ಪೀಕ್ ಮಾತ್ರ. ಎಷ್ಟು ಚಲೋ ಬಂದೈತಲ್ರಿ ಅಂತಂದು ಅವರು ಭಾಳ ಖುಷಿ ಪಟ್ರು ನೋಡಿ ಇವತ್ತು. ಹೌದಾ ಯಪ್ಪ, ದೊಡ್ಡ ಸರ್ ಫೋನ್ ಹಚ್ಚಿದ್ರಾ? ಹೂನವಾ, ಅವರ ಫೋನ್ ಹಚ್ಚಿದ್ರು. ನಾವು ಫೋನ್ ಹಚ್ಚಂತಡಿ ಮತ್ತೆ ಬಿಸಿ ಇರ್ತಾರ, ಏನು ಮಾಡ್ತಾರ ಪಾಪ ಅಂತಂದು ಅಣ್ಣ ಒಂದ್ಸಲ ಹಚ್ಚಿದ್ರ. ಅವ್ರು ಪಾಪ ಹಚ್ಚಿದ ತಕ್ಷಣ ಎತ್ತಿದ್ರು. ಪಾಪ ಎಷ್ಟು ಕೆಲಸ ಇತ್ತ ಏನೋ ಗೊತ್ತಿಲ್ಲ, ಹಚ್ಚಿ ಮಾತಾಡಿದ್ರು. ಮತ್ತು ಪರ್ಸಪ್ಪನೂ ಇತ್ತಲ್ಲ, ಪರ್ಸಪ್ಪನೂ ಮಾತಾಡಿದ. ಮತ್ತು ಸರ್ ಹೆಂಗ್ರಿ ವಿಡಿಯೋ ಕಾಲ್ ಮಾಡಿದ್ರೆ ನೋಡ್ತೀರನ್ರಿ ನೀವು, ಮತ್ತು ಬರಾಕಂತೂ ಖಾಲಿ ಇಲ್ಲ ಅಂತೀರಿ ನೀವು, ವಿಡಿಯೋ ಕಾಲ್ ಎಲ್ಲಾರ ನೋಡ್ತೀರನ ಏನಂತಂದ್ರೆ ಅವ್ರು ಮತ್ತೆ ಹಚ್ಚಿರಿ ಹಂಗಾರಂದು ಮತ್ತೆ ಹಚ್ಚಿದ್ವಿ. ಅವ್ರಂತೂ ಭಾಳ ಖುಷಿ ಆದ್ರು. ಭಾರಿ ಮಸ್ತ್ ಪೀಕ್ ಬಂದೈತಿ ಬಿಡ್ರಿ ಈ ಸಲ ಅಂತಂದು. ಯಪ್ಪ, ಚಲೋ ಮಾಡಿದ್ರಿ ಬಿಡು, ದೊಡ್ಡ ಸರಿಗೆ ಫೋನ್ ಹಚ್ಚಿ. ಅಂದಂಗೆ ಅವರು ಮೊನ್ನೆ ಕೇಳಿದ್ರೆ ನನಗೆ ಹೆಂಗೆ ಬಂದಿತ್ತಮ್ಮ ತರಕಾರಿ ಎಲ್ಲ ಅಂತಂದು. ನಾನೇ ಚೆನ್ನಾಗಿ ಬಂದಿದ್ದೆ ಸರ್ ಅಂತ ಅಷ್ಟ ಅಂದಿದ್ದೆ. ಆದರೆ ಇವಾಗ ನಿಮ್ಮ ಬಾಯಲ್ಲಿ ಮಾತು ಕೇಳಿ ನನಗದು ಭಾಳ ಖುಷಿ ಆಯ್ತು. ನನಗಂತೂ ಎಷ್ಟು ಖುಷಿ ಆಗೈತಂದ್ರ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆತು ನೋಡು. ಅಂದಂಗ ಹೊಲ್ದಾಗ ಮಾತ್ರ ನಾವು ಯಾರ ಒಬ್ರ ಇಬ್ರು ಇರಾಕಬೇಕು. ಯಾಕಂದ್ರ ನಮ್ಮ ಹೊಲದ ಸುತ್ತಮುತ್ತಲು ಯಾಕಂದ್ರೆ ಭಾಳ ಮಂದಿ ಅಡ್ಡಾಡ ಕುಂತ್ಬಿಟ್ಟಾರ. ಬರೀ ಕಣ್ಣ ನಮ್ಮ ಹೊಲದ ಮೇಲೆ ನಾವೆಲ್ಲೂ ಹೋಗಂಗ ಇಲ್ಲ ನೋಡು. ಹೋದ್ವಿ ಅಂದ್ರೆ ಸ್ವಲ್ಪ ನಾವು ಅಲ್ಲೇ ಮರಿಯಾದ್ವಿ ಅಂದ್ರೆ ನಮ್ಮ ಹೊಲನ ಕೆಡಿಸ್ಬೇಕಂತ ಭಾಳ ಮಂದಿ ಕಾಯಕುಂತಾರ ಲಕ್ಷ್ಮಿ. ನಂಗಂತೂ ಭಾಳ ಅನುಮಾನ ಬರಾಕುಂತೈತಿ ಅಕ್ಕಪಕ್ಕ ಎಲ್ಲ ಅಡ್ಡಾಡೋದು ನೋಡಿದ್ರೆ. ರೀ, ಒಂದು ಸ್ವಲ್ಪ ಭಾಳ ಹುಷಾರಾಗಿರ್ಬೇಕು ನಾವು. ಯಾಕಂದ್ರೆ ಊರನರಿಗೆ ಎಲ್ಲರಿಗೂ ಬರೀ ನಮ್ಮ ಹೊಲದ ಮೇಲೇನ ಕಣ್ಣೈತಿ. ಈಗ ಎಲ್ಲಿ ಇವರಿಗೆ ಚಲೋ ಪೀಕ್ ಬಂದು ಚಲೋ ರೊಕ್ಕ ಮಾಡ್ಕೊಂಡ್ಬಿಡ್ತಾರ ಏನ ಅಂತಂದು. ಅದಕ್ಕೋಸ್ಕರ ಈ ಪೀಕ್ ಬಂದು ಒಂದು ಸ್ವಲ್ಪ ಇನ್ನೊಂದು 5-6 ತಿಂಗಳು ಕಷ್ಟ ಆದರೂ ಪರವಾಗಿಲ್ಲ, ಹೊಲದಾಗ ಯಾರು ಒಬ್ರು ಇಬ್ರು ಇರಾಕಬೇಕ್ರಿ.
ಅದಕ್ಕೆಮ್ಮ ನೀವೇನು ಹೇಳಿದ್ರಲ್ಲ ಅದು ಬರೋಬ್ಬರಿನ ಐತಿ. ಹಾಗಾಗಿ ನಾವು ಮುಂಜಾನೆ ಲಗುನ ಹೋಗ್ಬಿಡ್ತೀವಿ, 5 ಗಂಟೆ ಹಂಗೆ ಹೋಗ್ಬಿಡ್ತೀವಿ. ಆಮೇಲೆ ಸಂಜೆಗೂ 8 ಗಂಟೆ ಹಂಗೆ ಬರ್ತೀವಿ. ಇನ್ಮೇಲೆ ಈಗಾದರೂ ನಾವು ಇಬ್ಬರು ಬಂದೀವಿ, ಪರಸಪ್ಪ ಮತ್ತು ಮುಕುಂದ ಏನೋ ಅಲ್ಲೇ ಅದಾರ. ಅವರು ನಾವು ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ತೀವಿ, ನೀವು ಹೋಗಿರಿ ಅಂತಂದ್ರೆ. ಒಂದು ಸ್ವಲ್ಪ ಹೊಲ ಬಿಟ್ಟು ಬರಂಗಿಲ್ಲ ನೋಡ್ರಿ. ಅಕ್ಕಪಕ್ಕದಾಗ ಬರೀ ದನಾನ ಹೊಲ್ದಾಗ ಕಳ್ಸೋದು, ಇಲ್ಲ ಕುರಿನ ಹೊಲಕ್ಕೆ ದಬ್ಬೋದು. ಇಲ್ಲಾಂದ್ರೆ ಯಾಕೋ ಯಾರೋ ಭಾಳ ಮಂದಿ ನಮ್ಮ ಹೊಲದ ಮೇಲೆ ಕಣ್ಣಿಟ್ಟಂಗೆ ಆಗಾರ, ಇದು ಹೊಲ ಎಲ್ಲ ಹಾಳು ಮಾಡ್ಬೇಕಂತಂದು. ಹಾಗಾಗಿ ಈಗ ನಾವು ಭಾಳ ಲಕ್ಷ ಕೊಡ್ಬೇಕು ಆ ಕಡೆ. ಹಾಗಾಗಿ ನಮ್ಗೆ ಈಗ ಸದ್ಯಕ್ಕೆ ಈ ಪೀಕ್ ಒಂದು ಸ್ವಲ್ಪ ನಮ್ಮ ಕೈಗೆ ಹತ್ತೋವರೆಗೂ ನಾವು ಹೊಲದ ಕಡೆನೇ ಲಕ್ಷ ಕೊಡ್ತೀವಿ. ಈ ಮನಿದು ಮತ್ತು ಏನೇ ಕೆಲಸ ಇದ್ರೂ ನೀವು ಹೆಣ್ಮಕ್ಳ ನೋಡ್ಕೊಂಬಿಡ್ರಿ. ತಗೋರಿ, ನೀವು ಈ ಕಡೆ ಮನೆ ಕಡೆ ಏನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲಕ್ಷ್ಯ ಎಲ್ಲ ಹೊಲದ ಕಡೆನೇ ಇರಲಿ, ಆ ಪೀಕ್ ಬರೋದ್ರ ಕಡೆ ಅದ್ರ ಕಡೆನೇ ಲಕ್ಷ್ಯ ಇರಲಿ. ಮತ್ತು ಅಂದಂಗೆ ತರಕಾರಿ ಎಲ್ಲ ಹರಿಯಕ್ಕೆ ಯಾವಾಗಿಂದ ಚಾಲೂ ಮಾಡೋಣ? ಇನ್ನೊಂದು ವಾರ ಹೋಗ್ಲಿ. ಈಗೀಗ ಸಣ್ಣಕ್ಕೆ ಬರಾಕುಂತವ ಬೆಳೆ ಎಲ್ಲ. ಭಾರಿ ಮಸ್ತ್ ಬಂದವು. ಬೆಂಡೆಕಾಯಿ ಆಮೇಲೆ ಮೆಣಸಿನಕಾಯಿ ಇವೆಲ್ಲ ಭಾರಿ ಮಸ್ತ್ ಬಂದವು. ಇನ್ನೊಂದು ವಾರ ಹೋಗ್ಲಿ. ಹೆಂಗ ಗಣಚೌತಿ ಒಂದು ಐತಲ್ಲ, ಗಣಪತಿ ಹಬ್ಬ ಒಂದು ಮುಗಿಲಿ. ನಾವಂತೂ ಮನ್ಯಾಗ ಇಡಂಗಿಲ್ಲ, ಊರಾಗೆಲ್ಲ ಇಡ್ತಾರಲ್ಲ. ಗಣಪತಿ ಹಬ್ಬ ಒಂದು ಮುಗಿಲಿ. ಗಣಪತಿ ಹಬ್ಬ ಮುಗಿದ ಮಾರನೇ ದಿನನಾರ ಒಂದು 2 ದಿನ ಬಿಟ್ಟು ಚಾಲೂ ಮಾಡಿಬಿಡನ್ರಿ ಅಂತ. ನೀವು ಅಷ್ಟೊತ್ತಿಗೆ ಮನೇನ ಕೆಲಸ ಏನೇನದಾವು ಎಲ್ಲ ಮುಗಿಸ್ಕೊಂಡ್ಬಿಡ್ರಿ. ಮೂವತ್ತಿಗೆಮ್ಮ ಅಂಬವ್ವ, ನೀವು ಅಷ್ಟ ಮನ್ಯಾಗ ಏನೇನು ಕೆಲಸ ಐತಿ ಅಂತ ಎಲ್ಲಾನು ಈಗ ಮುಗಿಸ್ಕೊಂಡ್ಬಿಡ್ರಿ. ಇದು ಒಂದು ವಾರದಾಗ ಹೊಲ್ದಂದ ಪೀಕ್ ಹರಿಯಾಕೆ ಚಲೋ ಆತಂದ್ರೆ ಮತ್ತು ಸ್ವಲ್ಪ ದಿನ ಖಾಲಿನ ಇರೋಕ್ಕಾಗಲ್ಲ. ಯಾಕಂದ್ರೆ ಈಗ ಮತ್ತು ಬೇರೆ ಆಳು ಯಾರೂ ಬರಂಗಿಲ್ಲ, ನಾವ ಮನೆಯಾರ ಹೋಗಿ ಅರಿಬೇಕಲ್ಲ. ಹಾಗಾಗಿ ನೀವು ಮಾತ್ರ ಬೇರೆ ಏನೂ ಕೆಲಸ ಇಟ್ಕೋಬೇಡ್ರಿ. ಮನ್ಯಾಗ ಹೊಲ್ದಂದ ಕಡೆ ಕೆಲಸದ ಕಡೆ ಲಕ್ಷ್ಯ ಕೊಡ್ಬೇಕಾಗತ್ತೆ. ಮುಂಜಾನೆ ಎದ್ದೇಳೋದು, ಬಡ ಬಡ ಅಡುಗೆ ಮಾಡಿಬಿಡೋದು, 3 ಹೊತ್ತಿಗೂ ಅಡುಗೆ ಮಾಡ್ಕೊಂಡ್ಬಿಡೋದು ಅಷ್ಟೇ. ಒಮ್ಮಿಗೆ ಮತ್ತೆ ಪದೇ ಮಾಡಕ್ಕೆ ಹೋಗ್ಬೇಡ್ರಿ. ಮುಂಜಾನೆ ಎದ್ದು ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾ ಇರೋದು. ಅಲ್ಲೇ ನಾಷ್ಟ, ಅಲ್ಲೇ ಊಟ. ಒಮ್ಮಿಗೆ ಎಲ್ಲ ಮುಗಿಸಿ ಹೆಂಗೋ ಅವರ ಬರ್ತಾರಲ್ಲ ಗಾಡಿ ತೊಗೊಂಡು ಹಾಕೊಂಡು ಹೋಗಾಕ ತರಕಾರಿನೆಲ್ಲ. ಆಮೇಲೆ ಅವ್ರ ಹಾಕೊಂಡು ಹೋಗಿ ಅವರು ಕಳಿಸಿ ಸಂಜೆಗೆ ಮುಂದೆ ನೀವು ಬರಂತೆ ಅಂತ. 6 ಗಂಟೆ ಸುಮಾರು, 6:30 ಸುಮಾರು ನೀವು ಬರಂತ್ರಿ ಅಂತ. ನಾವಂತೂ ಒತ್ತಾಗ್ಬಿಡ್ತೀವಿ. ಮನೆಗೆ ಬಂದು ಏನಿರ್ತೈತಿ ಅದನ್ನ ತಿಂದು ಮಕ್ಕೊಂಬಿಡೋದು ಅಷ್ಟೇ. ಮತ್ತು ಜಾಸ್ತಿ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಆಯ್ತು ತಗೋರಿ. ನಾವು ಹಂಗಾರ ನಮ್ಮದು ಏನೋ ಅಂತ ಕೆಲಸ ಇಲ್ಲ. ಆಯ್ತು ತಗೋರಿ. ಹಂಗಾರ ನಾವು ಈಗ ಹೆಂಗೋ ಗಣಚೌತಿಗೆ ಒಂದು ಸ್ವಲ್ಪ ಕರ್ಚಿಕಾಯಿ, ಏನಾರ ಎಳ್ಳುಳ್ಗಿ ಎಲ್ಲ ಶೇಂಗಾ ಹೋಳಿಗೆ ಕೇಳಾರ ನಮ್ಮ ಚೋಟೆ. ನೋಡೋಣ, ಅವನ್ನ ಒಂದು ಸ್ವಲ್ಪ ಜಾಸ್ತಿನ ಮಾಡಿ ಇಟ್ಕೊಂಡ್ಬಿಡ್ತೀವ. ರೊಟ್ಟಿನೂ ಒಂದು ಸ್ವಲ್ಪ ಕಟಕ್ ರೊಟ್ಟಿ ಭಾಳ ಮಾಡಿ ಇಟ್ಕೋತೀವಿ. ಮತ್ತು ಹೊಲಕ್ಕೆ ಹೋಗಕ್ಕೆ ಚಲೋ ಆತಂದ್ರೆ ರೊಟ್ಟಿ ಒಂದು ಸಲ ಮಾಡೋಕೆ ಬೆಳಗ್ಗೆ ಅಷ್ಟೇ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗಿರ್ತೀವಿ. ಕಟಕ್ ರೊಟ್ಟಿ ಇದ್ರೆ ಒಂದು ಸ್ವಲ್ಪ ನಡೆದು ಬಿಡ್ತೈತೆ ಹಂಗೆ. ಅತಿಯಮ್ಮ, ಈಗಲೇ ಒಂದು ಸ್ವಲ್ಪ ಚಟ್ನಿ ಪುಡಿ ಅವೆಲ್ಲ ಕುಟ್ಟಿಟ್ಕೊಂಡ್ಬಿಡ್ರಿ. ಮತ್ತು ಹೊಲ್ದಾಗ ಹೋಗಕ್ಕೆ ಚಲೋ ಮಾಡಿದ್ವಿ ಅಂದ್ರೆ ಆಗೋದೇ ಇಲ್ಲ ಮತ್ತು. ಆಯ್ತು ತಗೋ ಕೆಂಚಪ್ಪ, ಹಂಗೆ ಮಾಡ್ತೀವಿ ತಗೋ. ಈಗ ಹೆಂಗೆ ಇದು ಒಂದು ವಾರ ಖಾಲಿ ಇರ್ತೀವಲ್ಲ, ಏನೇನು ಬೇಕೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀವಿ ತಗೋ. ಯಪ್ಪ, ಮತ್ತೇನಾರ ಖರ್ಚಿಗೆ ದುಡ್ಡು ಏನಾರು ಬೇಕಾಗಿತ್ತಾನ ಹೊಲದಾಗ? ಮತ್ತೇನಾರ ಕೆಲಸ ಮಾಡ್ಸಕ್ಕೆ? ಅದು ನೇತ್ರವ, ಒಂದು 10,000 ರೂಪಾಯಿ ಇದ್ರೆ ನೋಡವ. ಯಾಕಂದ್ರೆ ಈಗ ಅವು ಪೀಕೆಲ್ಲ ಚಲೋ ಬಂದಾವಲ್ಲ, ಒಂದು ಸ್ವಲ್ಪ ಅವು ಕೆಲಸ ಇತ್ತ ಹೊಲದಾಗ, ಅದಕ್ಕೋಸ್ಕರ. ಅದು ಅಲ್ದ ದೊಡ್ಡ ದೊಡ್ಡ ಪುಟ್ಟಿ ಅವೆಲ್ಲ ತರಿಸ್ಬೇಕಾಗಿತ್ತು. ಯಾಕಂದ್ರೆ ಈಗ ಅವು ಟ್ರೇ ಸಿಗ್ತಾವಲ್ಲ ಈಗ ತರಕಾರಿ ಎಲ್ಲ ಹರಿದು ಹಾಕಕ್ಕೆ, ಅದಕ್ಕೋಸ್ಕರ. ಅವು ನಮ್ಮ ಹತ್ರನೂ ಒಂದು ಸ್ವಲ್ಪ ಇದ್ರೆ ಚಲೋ ಅಂತಂದು. ಈಗ ಇದು ಅಂದ್ರೆ ಅವರು ಹಾಕೊಂಡು ಹೋಗಕ್ಕೆ ಗಾಡ್ಯಾಗ ಚಲೋ ಆಕೈತಿ. ಪ್ರತಿಯೊಂದಕ್ಕೂ ಅವ್ರ ಮೇಲೆನ ಡಿಪೆಂಡ್ ಆಗಿರೋದು ಚಲೋ ಅಲ್ಲ ಅಂತ ಅನಿಸ್ತೈತಿ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ರೊಕ್ಕ ಕೊಟ್ಟೆ ಅಂದ್ರೆ ಈ ವಾರದಾಗ ಹೋಗಿ ಟ್ರೇ ತೊಗೊಂಬಂದ್ಬಿಡ್ತೀವವ. ನಿನ್ನ ಕೈಯಾಗ ಆಗುತ್ತಂದ್ರೆ ನೋಡವ, ಇದ್ರೆ ಕೊಡು. ಮತ್ತಿಲ್ಲ ಅಂದ್ರೆ ಮತ್ತೆ ಯಾರ ಹತ್ರ ಇಸ್ಕೋತೀವಿ. ಈಗ ಒಂದು ಸ್ವಲ್ಪ ತರಕಾರಿದು ರೊಕ್ಕ ಒಂದು ಸ್ವಲ್ಪ ಕೈಗೆ ಬರೋ ತನಕವ ಒಂದು ಸ್ವಲ್ಪ ನೀನೇ ನೋಡ್ಕೋಬೇಕೀಗ. ಇದೊಂದು ಸಹಾಯ ಮಾಡಿಬಿಡವ ನೇತ್ರ. ಮತ್ತು ರೊಕ್ಕ ಕೈಗೆ ಆಡಕ್ಕಂತಂದ್ರೆ ರೊಕ್ಕ ಬಂತಂದ್ರೆ ನೀನು ರೊಕ್ಕ ಕೊಟ್ಟು ಬಿಡ್ತೀವವ್ವ. ಯಪ್ಪ, ನಾನೇನಾರು ಕೇಳಿದ್ದೇನೆ ರೊಕ್ಕನ ವಾಪಸ್ ಕೊಡು ಅಂತಂದು? ನಾನೇ ಕೇಳಿಲ್ಲ ಇವಾಗ ನಿಮ್ಗೆ ಎದಕ್ಕಾರ ರೊಕ್ಕ ಬೇಕನಂತ. ಸರಿ ತಗೋಯಪ್ಪ. ಹೆಂಗೆ ದುಡ್ಡು ಕ್ಯಾಶ್ ಬೇಕನೇ ಏನು ಮತ್ತು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡಂದೆ? ನಿಂಗೆ ಹೆಂಗೆ ಅನುಕೂಲ ಆಕೈತಿ ಹಂಗೆ ಮಾಡವ, ನಡೀತೈತಿ. ಸರಿ ತಗೋಪ್ಪ. ನಂಗೆ ನಾಳೆ ಒಂದಿನ ಟೈಮ್ ಕೊಡು. ನಾಳೆ ಸಂಜೆ ಅಥವಾ ನಾಡ್ದನ್ನಷ್ಟಿಗೆ ನಾನು ರೊಕ್ಕ ಅಡ್ಜಸ್ಟ್ ಮಾಡಿ ಅಕೌಂಟಿಗೆ ಹಾಕ್ಬಿಡ್ತೀನಿ ತಗೋಪ್ಪ. ಕ್ಯಾಶು ಮತ್ತು ಅಲ್ಲಿಂದ ನಂಗೆ ಬಿಡ್ಸ್ಕೊಂಬರಕ್ಕೆ ಯಾಕೋ ಅಷ್ಟು ಸೇಫ್ ಅನ್ಸಂಗಿಲ್ಲ. ಅದಕ್ಕೋಸ್ಕರ ಅಕೌಂಟಿಗೆ ಹಾಕ್ತೀನಿ ತಗೋಯಪ್ಪ. ನೀವು ಹೆಂಗೋ ಇದಕ್ಕೆ ತರಕ್ಕೆ ಹೋಗ್ಯಾರಲ್ಲ, ಅಲ್ಲೇ ಹೆಂಗೋ ಪರ್ಸಪ್ ಕಾಕನೂ ಕರ್ಕೊಂಡು ಹೋಗ್ರೆ. ಕಾಕ ಎಲ್ಲ ಅಕೌಂಟಿಗೆ ಹಾಕಿದೆ ಅಂದ್ರೆ ಕಾಕನ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾನೆ. ಸರಿ ಆಯ್ತು ತಗೋವ, ನಡೀತೈತಿ. ಇನ್ನೂ 1 ದಿನ ಹಾಕಿನ 2 ದಿನ ಆದರೂ ತಡ ಆದರೂ ನಡೀತೈತಿ ತಗೋ. ಸರಿ ಆಯ್ತು ತಗೋಪ್ಪ. ನಾಳೆ ಒಂದೇ ದಿನ ಅಷ್ಟೇ, ನಾಳೆ ಸಂಜೆ ಅನ್ನಷ್ಟಿಗೆ ಹೆಂಗಾರ ಅರೇಂಜ್ ಮಾಡ್ತೀನಿ ತಗೋ. ಸರಿ ಆತವ. ಅಂದಂಗೆ ಲಕ್ಷ್ಮಿ, ಒಂದು ಸ್ವಲ್ಪ ಚಹಾ ಕೊಡಬಾರ, ತಲೆ ಯಾಕೋ ದಿಮ್ಮನ್ನ ಕುಂತ್ಬಿಟ್ಟೈತಿ. ಸರಿ ರೀ, ನೀವು ಹೋಗಿ ಕೈಕಾಲು ಮುಖ ತಗೊಂಬರ್ರಿ, ಚಾ ಕಿಡ್ತೇನೆ ಅಂತ ಕುಡಿ ಅಂತ. ನಡಿಯಕ್ಕ ಚಾ ಕಿಡೋಣ. ಮತ್ತು ಈಗ ಮುಕುಂದನು ಮತ್ತು ಪರ್ಸಪ್ಪನೂ ಬರ್ತಾರ, ಅವರು ಚಾ ಬೇಕಂತಾರ. ನಡಿ, ಜಾಸ್ತಿನೇ ಇಟ್ಬಿಡೋಣ ತಗ. ಸರಿ, ನೀ ನಡಿ, ನಾ ಬಂದೆ. ನೇತ್ರವ, ನಿನ್ನ ಹತ್ರ ರೊಕ್ಕ ಇಲ್ಲ ಅಂದರೆ ಹೇಳು. ನನ್ನ ಹತ್ರ ಒಂದು ಸರ ಐತಲ್ಲ, ಅದು ಕಾಸಿನ ಸರ, ಅದನ್ನ ಕೊಡ್ತೀನಿ. ಅದನ್ನ ಒಂದು ಸ್ವಲ್ಪ ಒತ್ತಿ ಇಟ್ಟುಬಿಟ್ರೆ ಆತು. ಈಗ ಹೆಂಗೋ ಮನೆಯೂ ಒಂದು ಸ್ವಲ್ಪ ನಡೆಸ್ಬೇಕಲ್ಲ. ಈಗ ಹಬ್ಬ ಬಂದೈತಿ, ಗಣಚೌತಿ, ಮತ್ತು ಹೊಲದಾಗೂ ಖರ್ಚು ಬಂದಾವಲ್ಲ, ಅದನ್ನು ಒಂದು ಸ್ವಲ್ಪ ಅಡ ಇಟ್ರೆ ಆತು. ನಿಮ್ಮ ಅಪ್ಪನ ಮುಂದೆ ಏನೂ ಹೇಳಕ್ಕೆ ಹೋಗ್ಬೇಡ ಸದ್ಯಕ್ಕೆ, ಮತ್ತೆ ಯಾವಾಗ ಹೇಳಕ್ಕೆ ಬರ್ತೈತಿ. ಈಗ ಸದ್ಯಕ್ಕೆ ಅದನ್ನ ಅಡ ಇಟ್ಬಿಡ ನಾನು. ಲಕ್ಷ್ಮಕ್ಕ,
ನೀನ ಈ ಮಾತು ಹೇಳಾಕುಂತಿದ್ದ. ಮತ್ತೆ ಏನು ಮಾಡೋದ್ಲಿ, ಈಗ ಮನ್ಯಾಗ ಪರಿಸ್ಥಿತಿ ಹಂಗೈತಿ, ಎಲ್ಲಾನು ಬರೀ ನೇತ್ರ ಹೋಗ ಕೇಳೋದಾಗೈತಿ. ಹಾಂ, ಅದು ದುಡ್ದಿದ್ದಾಗೆ ಆಕೆ ಹತ್ರನೇ ರೊಕ್ಕ ಬಿಡವಲ್ವಿ ನಾವು, ಹಂಗಾಗೈತಿ ಪರಿಸ್ಥಿತಿ. ಮತ್ತೆ ಏನು ಮಾಡೋದತ್ತಾಗ? ಯವ್ವ, ನೀ ಈಗೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಐತಿ, ಅದು ಒತ್ತಿ ಇಡೋದು ಅದನ್ನೆಲ್ಲ ತಲೆಯಿಂದ ತೆಗೆದ್ಬಿಡು. ಈಗ ಸದ್ಯಕ್ಕೆ ನನ್ನ ಹತ್ರ ಐತಿ, ನಡೀತೈತಿ. ಈಗ ಗಣೇಶ ಹಬ್ಬಕ್ಕೂ ಅಷ್ಟೇ, ಈಗ ನಾಳೆ ಹೊಲದ ಆ ದುಡ್ಡು ಅಡ್ಜಸ್ಟ್ ಮಾಡ್ತೀನ, ನಾಡಿದ್ದು ನಾನು ಸಂತೆ ತೊಗೊಂಬರ್ತೀನಿ ಅಂತ ತಗೋರಿ. ಈಗ ಈ ವಾರದಾಗ ಹೆಂಗೋ ನಂದು ಸ್ಯಾಲ್ರಿ ಆಕೈತಿ, ನಡೀತೈತೆ ತಗೋಪ್ಪ. ಇನ್ನೂ ಒಂದು ತಿಂಗಳು, ಇನ್ನೊಂದು ವಾರದ ಆಟಷ್ಟಿಗೆ ತರಕಾರಿ ಬಂದ ಬಿಡ್ತೈತಲ್ಲ. ತರಕಾರಿ ಮಾರಿದ್ಮೇಲೆ ಅವ್ರೇನು ರೊಕ್ಕ ಅವತ್ತಿಂದ ಅವತ್ತ ನಮ್ಮ ಅಕೌಂಟಿಗೆ ಹಾಕ್ಬಿಡ್ತಾರೆ. ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಇವ. ಈಗ ಸದ್ಯಕ್ಕೆ ನಾನು ಅಡ್ಜಸ್ಟ್ ಮಾಡ್ತೀನಿ ತಗೋ, ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆದರೂ ನೋಡಿದ್ರವ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಂಗೇನಾರು ರೊಕ್ಕ ಹೊಂದಲಿಲ್ಲ ಅಂದ್ರೆ ಮತ್ತೆ ಸರ ಒತ್ತಿ ಇಟ್ಬಿಡೋಣ. ನನಗೇನು ಬೇಜಾರಿಲ್ಲ ಒತ್ತಿ ಇಡಾಕ, ಸರಿನಾ? ಮತ್ತೆ ಯಾವಾಗಾರ ಬಿಡ್ಸ್ಕೊಳಕ್ಕೆ ಬರ್ತೈತೆ ತಗೋ. ಯವ್ವ, ಈಗ ಸದ್ಯಕ್ಕೆ ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನನ್ನ ಹತ್ರ ರೊಕ್ಕ ಐತಿ, ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ಮೊದ್ಲು ಅಪ್ಪಗೆ ಚಾ ಇಡ ನಡಿ.